ಗ್ರಾಮದಲ್ಲಿರುವಂತಹ ವೀರಮಾಸ್ತಿ. ಮಾಸ್ತಿ ಅನ್ನೋದು ಮಹಾಸತಿ ಅನ್ನೋದರ ಅಪಭ್ರಂಶ ರೂಪ. ಇದು ಕೈಯಲ್ಲಿರುವಂಥದ್ದು ಇದು ಲಿಂಬೆಹಣ್ಣು ಹಾಗೂ ಈ ಕೈಯಲ್ಲಿರುವಂಥದ್ದು ಕನ್ನಡಿ. ಬಳಸಿರುವಂಥ ಲಿಪಿ ವಿಜಯನಗರ ಕಾಲದ ಲಿಪಿ. ಈ ಮಾಸ್ತಿಗಲ್ಲಿನಲ್ಲಿ ಉಲ್ಲೇಖಿಸಿರುವಂತಹ ತಿಮ್ಮಯ್ಯ ನಾಯಕ ಯಾರು ಭಾಷಣದಲ್ಲಿ ಕ್ರಿಯಾಶಕ್ತಿ ಯತಿಗೆ ದಾನ ನೀಡಿದಂಥ ಸಂದರ್ಭವನ್ನು ಉಲ್ಲೇಖಿಸುವಾಗ ಹಿಚಕಡ ಗ್ರಾಮ ಮತ್ತು ಇದರ ಪಕ್ಕದ ಕಣಿಗಿಲ ಗ್ರಾಮವನ್ನು ಉಲ್ಲೇಖಿಸುತ್ತಾರೆ. ಈ ಒಂದು ಸಹಗಮನ ಮಾಡಿದಾಗ ಹಚ್ಚುವಂಥದ್ದು, ಇನ್ನೊಂದು ಅನುಗಮನ ಮಾಡಿದ. ಇದು ಅಂಕೋಲೆಯಲ್ಲಿರುವ ಏಕೈಕ ಶಾಸನೋಕ್ತ ಮಾಸ್ತಿಗಲ್ಲು. ಇದು ಹಿಚಕಡ ಗ್ರಾಮದಲ್ಲಿರುವಂತಹ ವೀರಮಾಸ್ತಿಕಲ್ಲು. ಇದರ ಕಾಲಮಾನ ಬಂದ್ಬಿಟ್ಟು ವಿಜಯನಗರದ ಅವಧಿ. ಯಾಕೆಂದರೆ ಇದರ ಮೇಲೆ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಬಳಸಿರುವಂಥ ಲಿಪಿ ವಿಜಯನಗರ ಕಾಲದ ಲಿಪಿ. ಹಾಗೆಯೇ ಇದರ ಒಂದು ಲಲಾಟ ಭಾಗದಲ್ಲಿರುವಂಥ ಯತಿಯ ಒಂದು ಉದ್ದವಾದ ಜಟೆ ಬಿಟ್ಟಿರೋದ್ರಿಂದ ಅವನು ಕಾಳಾಮುಖ ಯತಿ ಅಂತ ಗುರುತಿಸ್ಬೋದು ನಾವು. ಈ ಕಾಳಾಮುಖ ಯತಿಗಳ ಒಂದು ವಿಜಯನಗರದ ಸಂಗಮ ವಂಶದ ಕೊನೆಯವರೆಗೂ ಅವ್ರದ್ದೊಂದು ಆಡಳಿತ ಅವಧಿ ಇತ್ತು. ವೀರಮಾಸ್ತಿ ಶಿಲ್ಪ ಅಂತ ಹೇಳಿದೆ. ಮಾಸ್ತಿಗಲ್ಲಲ್ಲಿ ವೀರಮಾಸ್ತಿ, ಒಕ್ಕೈ ಮಾಸ್ತಿ, ಹೀಗೆ ಬೇರೆ ಬೇರೆ ವಿಧಗಳನ್ನು ಹೇಳ್ತೇವೆ. ಇದು ವೀರಮಾಸ್ತಿ ಯಾಕೆ ಅಂತ ಹೇಳಿದರೆ, ಇಲ್ಲಿ ವೀರ ಇದ್ದಾನೆ, ಶಸ್ತ್ರಗಳನ್ನು ಹಿಡಿದುಕೊಂಡಂಥ ವೀರ, ಜೊತೆಯಲ್ಲಿ ಮಾಸ್ತಿಯ ಚಿತ್ರ. ಇದು ಕೈಯಲ್ಲಿರುವಂಥದ್ದು ಇದು ಲಿಂಬೆಹಣ್ಣು ಹಾಗೂ ಈ ಕೈಯಲ್ಲಿರುವಂಥದ್ದು ಕನ್ನಡಿ. ಇವಳು ವೀರನ ಜೊತೆಯಲ್ಲಿ ಸತಿ ಹೋಗಿದ್ದಾಳೆ. ವೀರ ಮತ್ತು ಸತಿ ಇಬ್ಬರು ಜೊತೆಯಲ್ಲಿರೋದ್ರಿಂದ ಇದು ವೀರಮಾಸ್ತಿಗಲ್ಲು. ಮಾಸ್ತಿ ಅನ್ನೋದು ಮಹಾಸತಿ ಅನ್ನೋದರ ಅಪಭ್ರಂಶ ರೂಪ ಅಥವಾ ಗ್ರಾಮೀಣ ರೂಪ ಅಂತ ಹೇಳಿ ನಾವು ಕರಿತೇವೆ. ಕೆಲವು ವಿದ್ವಾಂಸರು ಏನಂತಾರೆ, ನಮ್ಮ ಆಡು ಮಾತಿನಲ್ಲಿ ಮೈತಿ ಹೋದ ಅಂದರೆ ತೀರಿ ಹೋದ ಅಂತೇಳಿ. ಮೈತಿ ಹೋದವನ ನೆನಪು ಮಾಸ್ತಿ ಅಂತ ಹೇಳ್ತೇವೆ. ಆದರೆ ಇದಕ್ಕಿಂತ ಮಹಾಸತಿಯ ಅಪಭ್ರಂಶ ಮಾಸ್ತಿ ಅನ್ನೋದೇ ಸರಿ. ಮೈತಿ ಹೋದ ಅನ್ನುವಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಮೈತಿ ಹೋಗ್ತಾನೆ. ಎಲ್ಲರಿಗೂ ಸ್ಮಾರಕವನ್ನು ನಿಲ್ಲಿಸೋದಿಲ್ಲ. ಯಾರು ಸತಿಯಾಗಿದ್ದಾರೋ, ಯಾರು ಗಂಡನ ಗಂಡ ತೀರಿಕೊಂಡಾಗ ತನ್ನನ್ನು ಅರ್ಪಿಸಿಕೊಂಡಿದ್ದಾಳೋ ಅವಳೇ ಮಹಾಸತಿಯಾಗಿರೋದ್ರಿಂದ ಅದರ ಸಂಕ್ಷಿಪ್ತ ರೂಪವೇ ಮಾಸ್ತಿ ಅನ್ನೋದು ಸರಿಯಾದದ್ದು ಅಂತ ನನ್ನ ಅಭಿಪ್ರಾಯ. ಮಾಸ್ತಿಗಲ್ಲಿನಲ್ಲಿ ನಾವು ಮುಖ್ಯವಾಗಿ ಎರಡು ರೀತಿಯಲ್ಲಿ ಹೇಳ್ತೇವೆ. ಒಂದು ಸಹಗಮನ ಮಾಡಿದಾಗ ಹಚ್ಚುವಂಥದ್ದು, ಇನ್ನೊಂದು ಅನುಗಮನ ಮಾಡಿದಾಗ. ಸಹಗಮನ ಮಾಡಿದಾಗ ಅಂತ ಹೇಳಿದರೆ, ಗಂಡನ ಚಿತೆಯ ಜೊತೆಯಲ್ಲೇ ತಾನು ಚಿತೆಯನ್ನು ಏರಿ ಆ ಶವವನ್ನು ಅಪ್ಪಿಕೊಂಡು ಅಥವಾ ಅದನ್ನು ತನ್ನ ಕಾಲ ಮೇಲೆ ಮಲಗಿಸಿಕೊಂಡು ತಾನು ಬೆಂಕಿಯಲ್ಲಿ ಉರಿದು ಹೋಗುವಂಥದ್ದು ಸಹಗಮನ. ಅದೇ ರೀತಿ ಅನುಗಮನ ಅಂದಾಗ ಇಲ್ಲಿ ಕೂಡ ಎರಡು ಪ್ರಕಾರ. ಒಂದು ಯುದ್ಧದಲ್ಲಿ ಮಾಡಿದಂಥ ವೀರನ ಶವ ಊರಿಗೆ ತಂದಿರೋದಿಲ್ಲ, ಅದು ಯಾವುದೋ ಯುದ್ಧ ಭೂಮಿಯಲ್ಲಿ ಅವನ ಅಂತ್ಯ ಸಂಸ್ಕಾರ ಆಗಿರ್ತದೆ. ಆವಾಗ ಸತಿಯಾದವಳು ತನ್ನ ಊರಿನಲ್ಲಿ ಗಂಡನನ್ನು ಹಿಂಬಾಲಿಸಿ ಹೋಗುವುದು ಅಂತ ಹೇಳಿ ಅವಳು ಚಿತೆಗೆ ಹಾರಿ ಪ್ರಾಣಾರ್ಪಣೆ ಮಾಡುವುದನ್ನು ಅನುಗಮನ ಅಂತೇವೆ. ಹಾಗೆಯೇ ಗಂಡನ ಶವ ಸಂಸ್ಕಾರ ಆದ ಕೆಲವು ದಿವಸಗಳ ನಂತರ ತನ್ನ ಒಡವೆಗಳನ್ನು, ಆಸ್ತಿಯನ್ನೆಲ್ಲ ಊರಿನವರಿಗೆ ದಾನ ಮಾಡಿ ತಾನು ಊರಿನ ರಕ್ಷಣೆಗಾಗಿ ನಿಲ್ತೇನೆ ಅನ್ನೋ ಅಭಯವನ್ನಿಟ್ಟು ಆನಂತರ ಏಕಾಂಗಿಯಾಗಿ ಚಿತೆಯನ್ನೇರಿ ತನ್ನನ್ನು ದಹಿಸಿಕೊಳ್ಳುವುದು, ಅದು ಕೂಡ ಅನುಗಮನ ಪದ್ಧತಿಯಲ್ಲಿ ಬರ್ತದೆ. ಇವೆರಡು ರೀತಿಯಲ್ಲಿ ಮಹಾಸತಿಯಾದವಳು ಎರಡು ರೀತಿಯ ಕ್ರಮವನ್ನು ಅನುಸರಿಸ್ತಾ ಇದ್ದಳು. ಹಾಗೆಯೇ ಈ ವೀರಗಲ್ಲಗಳಲ್ಲಿ ಒಕ್ಕೈ ಮಾಸ್ತಿ ಅಂತಲೂ ಬರ್ತದೆ. ಅಂದರೆ ಬಲಗೈಯನ್ನು ಎತ್ತಿ ಹಿಡಿದು ಒಂದು ವ್ಯಾಸನ ತೋಳು ಅಂತ ಏನು ಹೇಳ್ತಾರೆ ಹಳ್ಳಿಗಳಲ್ಲಿ, ಆ ರೀತಿಯಲ್ಲಿ ಒಂದು ಕೈಯನ್ನು ಅಭಯಹಸ್ತವಾಗಿ ತೋರಿಸಿ ಕೆತ್ತಿದಂಥ ಶಿಲೆಗಳನ್ನು ಒಕ್ಕೈ ಮಾಸ್ತಿ ಅಂತಾರೆ. ಇಲ್ಲಿ ಇರುವುದು ವೀರಮಾಸ್ತಿಗಳು. ಇಲ್ಲಿ ವೀರನ ಜೊತೆಯಲ್ಲಿ ಮಾಸ್ತಿಯ ಚಿತ್ರವನ್ನು ತೋರಿಸಿದ್ದಾರೆ. ಹಾಗಾಗಿ ಇದು ವೀರಮಾಸ್ತಿಗಳು. ಹಾಗೆ ಕೆಲವು ಕಡೆ ಕೇವಲ ಸತಿಯನ್ನು ಅಷ್ಟೇ ಆಗಿ ತೋರಿಸ್ತಾರೆ, ಅದನ್ನು ನಾವು ಮಾಸ್ತಿ ಅಂತ ಕರಿತೇವೆ. ಈ ಶಿಲೆಯಲ್ಲಿ ಒಂದು ಶಾಸನ ಇದೆ. ತಿಮ್ಮಯ್ಯ ನಾಯಕ ಮರಣ ಒಪ್ಪಿದಾಗ ಸಿರಿಯಣ್ಣಯ್ಯಿ ಸತಿಯಾದಳು ಅನ್ನುವಂಥದ್ದು ವಿಷಯವನ್ನು ಇಲ್ಲಿ ಬರೆದಿದ್ದಾರೆ. ಇದರ ಲಿಪಿ ಬಂದ್ಬಿಟ್ಟು ವಿಜಯನಗರ ಕಾಲದ್ದಾಗಿದೆ. ಅದರಿಂದ ಈ ಶಿಲೆ ವಿಜಯನಗರ ಕಾಲದ ಒಂದು ಅವಧಿಯಲ್ಲಿ ಆದಂಥದ್ದು. ಈ ಮಾಸ್ತಿಗಲ್ಲಿನಲ್ಲಿ ಉಲ್ಲೇಖಿಸಿರುವಂಥ ತಿಮ್ಮಯ್ಯ ನಾಯಕ ಯಾರು ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ಹೇಳೋದು ಕಷ್ಟ ಆಗ್ತದೆ. ಆದರೆ 15ನೇ ಶತಮಾನದ ಕಾಲಾವಧಿಗೆ ಸೇರುವಂಥ ಅಂಕೋಲಿಯಲ್ಲಿ ಸಿಕ್ಕಿದ ಇತರ ವೀರಗಳಲ್ಲಿ ತಿಮ್ಮಣ್ಣ ನಾಯಕ ಎನ್ನುವ ಉಲ್ಲೇಖ ಸಿಗ್ತದೆ. GC ಕಾಲೇಜಿನಲ್ಲಿರುವಂಥ 2 ಶಾಸನಗಳು ಇಮ್ಮಡಿ ದೇವರಾಯನ ಅವಧಿಗೆ ಸೇರ್ತವೆ. ಅದರಲ್ಲಿ ತಿಮ್ಮಣ್ಣ ಒಡೆಯ ಅನ್ನುವಂಥ ಒಂದು ಉಲ್ಲೇಖಗಳು ಸಿಗ್ತದೆ. ಹಾಗೆ ಗಡದ ಗುಡ್ಡದಲ್ಲಿ ಸಿಕ್ಕಿರುವಂಥ ಒಂದು ಶಾಸನದಲ್ಲಿ ತಿಮ್ಮಣ್ಣ ನಾಯಕರ ನಿರೂಪದಿಂದ ಮಾರ ನಡೆಸಿದ ಅನ್ನುವಂಥ ಒಂದು ಉಲ್ಲೇಖ ಸಿಗ್ತದೆ. ಈ ಎಲ್ಲ ಶಾಸನಗಳಲ್ಲಿ ಬರುವಂಥ ತಿಮ್ಮಣ್ಣ ನಾಯಕ ಮತ್ತು ಈ ಹಿಚಕಡದ ಮಾಸ್ತಿಗಲ್ಲಿರುವ ತಿಮ್ಮಯ್ಯ ನಾಯಕ ಎಲ್ಲರೂ ಒಬ್ಬನಿಯೋ ಅಂತ ಹೇಳುವುದು ಕಷ್ಟ. ಅದಕ್ಕೆ ಇನ್ನಷ್ಟು ಆಧಾರಗಳ ಅಗತ್ಯ ಇದೆ. ಈ ಒಂದು ಶಾಸನದಿಂದ ಅಥವಾ ಈ ಬಿಡಿ ಬಿಡಿ ಶಾಸನಗಳಿಂದಾಗಿ ತಿಮ್ಮಯ್ಯ ನಾಯಕರ ಅಥವಾ ತಿಮ್ಮಣ್ಣ ನಾಯಕನ ವಂಶಾವಳಿಯನ್ನು ಗುರುತಿಸೋದು ಸಾಧ್ಯ ಇಲ್ಲ.
ವಿಜಯನಗರದ ಕಾಲದಲ್ಲಿನ ಹಿಚ್ಕಳ ಗ್ರಾಮದ ಒಂದು ಇತಿಹಾಸದ ಮೇಲೆ ಬೆಳಕು ಚೆಲ್ಲಬೇಕು ಅಂದಿದ್ರೆ, ಈ ಹಿಚ್ಕಳ ಗ್ರಾಮದ ಪಕ್ಕದಲ್ಲಿ ಬೆಳಸೆ ಗ್ರಾಮ ಇದೆ. ಅಲ್ಲಿ ಇಮ್ಮಡಿ ಹರಿಹರನ 2 ಶಾಸನಗಳು ಹಾಗೂ ಬುಕ್ಕರಾಯನ ಒಂದು ಶಾಸನ ಸಿಕ್ಕಿದೆ. ಇಮ್ಮಡಿ ಹರಿಹರನ ಒಂದು ಶಾಸನದಲ್ಲಿ ಕ್ರಿಯಾಶಕ್ತಿಯತಿಗೆ ದಾನ ನೀಡಿದಂಥ ಸಂದರ್ಭವನ್ನು ಉಲ್ಲೇಖಿಸುವಾಗ ಹಿಚಕಡ ಗ್ರಾಮ ಮತ್ತು ಇದರ ಪಕ್ಕದ ಕಣಿಗಿಲ ಗ್ರಾಮವನ್ನು ಉಲ್ಲೇಖಿಸ್ತಾರೆ. ಈ ಕಣಿಗಿಲ ಗ್ರಾಮದಲ್ಲಿ ಸಹ ಗೋವೆಯ ಕದಂಬರ ಅಂದರೆ ವಿಜಯನಗರಕ್ಕಿಂತ ಪೂರ್ವದ ಒಂದು ಪೆರ್ಮಾಡಿ ದೇವನ ಶಾಸನ ಸಿಕ್ಕಿದೆ. ಇನ್ನು ಈ ಹಿಚ್ಕಳ ಗ್ರಾಮದ ಪಕ್ಕದ ಜುಗದಲ್ಲಿ ಇಮ್ಮಡಿ ಹರಿಹರನ ಕಾಲದ 2 ಶಾಸನಗಳು ಸಿಕ್ಕಿದರೆ, ಅದರ ಪಕ್ಕ ಈ ಹಿಚ್ಕಳಕ್ಕೆ ನೆರೆಯ ಗ್ರಾಮನೇ ಆಗುವಂಥ ಸಗಡಗೇರಿಯಲ್ಲಿ ಸಹ ಬುಕ್ಕರಾಯನ ಅವಧಿಗೆ ಸಿಗುವ 2 ಶಾಸನಗಳಿವೆ. ಹಾಗೆಯೇ ಇಲ್ಲಿ ಹಡವು ಗ್ರಾಮದಲ್ಲಿ ಸಹ ಇಮ್ಮಡಿ ಹರಿಹರನ ಕಾಲದ ಒಂದು ಶಾಸನ ಇದೆ. ಹೀಗೆ ಹಿಚ್ಕಳ ಗ್ರಾಮದ ಸುತ್ತಮುತ್ತಲಿನಲ್ಲಿಯೂ 5-6 ಶಾಸನಗಳು ವಿಜಯನಗರದ ಅವಧಿಗೆ ಸೇರುವಂಥವು ಇದ್ದಾವೆ. ಹಾಗೆಯೇ ಈ ಮಾಸ್ತಿ ಕಲ್ಲು, ಹಾಗೆ ಇಲ್ಲಿ ಪಕ್ಕದಲ್ಲಿ ಇದೇ ಗ್ರಾಮದಲ್ಲಿ ಶಾಂತಾದುರ್ಗ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಮಾಸ್ತಿ ಇದೆ. ಇವೆರಡು ಮಾಸ್ತಿ ಕಲ್ಲುಗಳು ಸಹ ವಿಜಯನಗರದ ಅವಧಿಯಲ್ಲೇ ಬಂದಿದೆ. ಹಾಗಾಗಿ ವಿಜಯನಗರದ ಒಂದು ಅವಧಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಂಗಮ ವಂಶದ ಆಳ್ವಿಕೆಯ ಸಂದರ್ಭದಲ್ಲಿ ಈ ಹಿಚ್ಕಳ ಗ್ರಾಮ ಒಂದು ಪ್ರಮುಖ ಗ್ರಾಮ ಆಗಿತ್ತು ಅಂಥೇಳಿ ನಾವು ಈ ಆಧಾರಗಳಿಂದ ದೃಢಪಡಿಸಬಹುದು.